ಸ್ನೇಹಿತರೆ, ಹೊಯ್ಸಳರ ಶಿಲಾಶಾಸನವನ್ನು ಬೆನ್ನಹತ್ತಿ ಇನ್ನೊಂದು ಊರಿಗೆ ಹೋಗ್ತಾ ಇದ್ದೀನಿ. ಆ ಊರಿನ ಹೆಸರು ಅಣಗೆರೆ. ಆ ಅಣಗೆರೆ ಇರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಸಿಂಗಟಗೆರೆ ಹೋಬಳಿ ಬೆದರಿ ಹತ್ರ. ಆ ಶಿಲಾಶಾಸನದ ಪ್ರಕಾರ ಅಲ್ಲೊಂದು ಮಲ್ಲಿಕಾರ್ಜುನ ದೇವಸ್ಥಾನ ಇರಬೇಕು. ಆ ದೇವಸ್ಥಾನ ಇದೆಯಾ ಅಂತ ನೋಡೋಣ. ಅಕಸ್ಮಾತ್ ಇದ್ರೆ ಆ ದೇವಸ್ಥಾನ ಯಾವ ಸ್ಥಿತಿಯಲ್ಲಿ ಇದೆ ಅಂತಕ್ಕಂಥದ್ದು ಕೂಡ ನೋಡೋಣ. ನೀವು ಫಸ್ಟ್ ಟೈಮ್ ಸೆಂಚುರಿಯನ್ ಎಕ್ಸ್ಪ್ಲೋರ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾನು ವಿಡಿಯೋ ಹಾಕಿದ ತಕ್ಷಣ ಪಟಪಟ ಅಂತ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಹೋಗುತ್ತೆ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಬನ್ನಿ ಅಲ್ಲಿಗೆ ಹೋಗೋಣ. ಸ್ನೇಹಿತರೆ, ಹೊಯ್ಸಳರ ಶಿಲಾಶಾಸನವನ್ನು ಬೆನ್ನಹತ್ತಿ ಒಂದು ಊರಿಗೆ ಬಂದಿದ್ದೀನಿ. ಆ ಊರಿನ ಹೆಸರು ಅಣಗೆರೆ. ಅಣಗೆರೆ ಇರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಸಿಂಗಟಗೆರೆ ಹೋಬಳಿಯಲ್ಲಿರ್ತಕ್ಕಂಥದ್ದು. ನನ್ನ ಹಿಂದ್ಗಡೆ ನೀವು ಹೊಸದಾಗಿ ಕಟ್ತಾ ಇರ್ತಕ್ಕಂಥ ಒಂದು ದೇವಸ್ಥಾನವನ್ನ ಕಾಣಬಹುದು. ಅದು ಇತ್ತೀಚೆಗೆ ದೇವಸ್ಥಾನವನ್ನ ಕಟ್ತಾ ಇದ್ದಾರೆ. ಈ ದೇವಸ್ಥಾನಕ್ಕೆ ಸ್ಥಳೀಯರು ಕೋಡಿ ಮಲ್ಲೇಶ್ವರ ದೇವಸ್ಥಾನ ಅಂತಕ್ಕಂಥದ್ದು ಹೇಳಿ ಪೂಜೆ ಮಾಡ್ತಾ ಬಂದಿದ್ದಾರೆ. ನನ್ನ ಹಿಂದ್ಗಡೆ ನೀವು ಹೊಸದಾಗಿ ಕಟ್ತಾ ಇರ್ತಕ್ಕಂಥ ಒಂದು ದೇವಸ್ಥಾನ ಇದೆಯಲ್ಲ, ಆ ಜಾಗದಲ್ಲಿ ಒಂದು ದೇವಸ್ಥಾನ ಇತ್ತು. ಅದು ಸುಮಾರು 898 ವರ್ಷಗಳ ಹಿಂದೆ ಕಟ್ಟಲ್ಪಟ್ಟಿತ್ತು. ಅದು ಬಹಳ ಸುಂದರವಾಗಿತ್ತು ಅಂತ ಸ್ಥಳೀಯರು ಹೇಳ್ತಾರೆ. ನವರಂಗ, ಸುಕನಾಸಿ, ಗರ್ಭಗುಡಿ ಒಳಗೊಂಡಂತಹ ದೇವಸ್ಥಾನ ಬಹಳ ಸೊಗಸಾಗಿತ್ತು ಅಂತ ಹೇಳ್ತಾರೆ. ನವರಂಗದಲ್ಲಿರ್ತಕ್ಕಂಥ ಭುವನೇಶ್ವರಿಯಲ್ಲಿ ಅತ್ಯಂತ ಅದ್ಭುತವಾದ ಕಲಾಕೃತಿಯನ್ನ, ಸೂಕ್ಷ್ಮ ಕೆತ್ತನೆಗಳನ್ನ ಹೊಂದಿತ್ತು ಅಂತದ್ದು ಕೂಡ ಹೇಳ್ತಾರೆ. ಈಗ ಕಟ್ತಾ ಇರ್ತಕ್ಕಂಥ ದೇವಸ್ಥಾನ ಬಹಳ ಭವ್ಯವಾಗಿದೆ ಅಂತಕ್ಕಂಥದ್ದು ಕಾಣುತ್ತೆ. ಆದರೆ ಸ್ಥಳೀಯರು ಹಳೆಯ ದೇವಸ್ಥಾನವನ್ನು ಉಳಿಸ್ಕೋಬೇಕಾಗಿತ್ತು. ಯಾಕೆಂದರೆ ಸುಮಾರು 898 ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಈ ದೇವಸ್ಥಾನ ಏನಿತ್ತು ಅದು ಬಹಳ ಅದ್ಭುತವಾಗಿತ್ತು ಅಂತ ಹೆಸರು ಹೇಳಲು ಇಚ್ಛೆ ಪಡ್ತಾ ಇರ್ತಕ್ಕಂಥ ಒಬ್ಬ ಗ್ರಾಮಸ್ಥರು ನನಗೆ ತಿಳಿಸ್ತಾರೆ. 100 ಹಳೆಯ ದೇವಸ್ಥಾನ ಕಟ್ಟೋದಕ್ಕಿಂತ ಒಂದು ಹಳೆಯ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದು ಬಹಳ ಪುಣ್ಯದ ಕೆಲಸ ಅಂತ ಹೇಳ್ತಾರೆ. ಪುಣ್ಯ ಪಾಪ ಒಟ್ಟೊಟ್ಟಿಗಿರಲಿ. ಆದರೆ ನಮ್ಮ ಹಳೆಯ ದೇವಸ್ಥಾನಗಳನ್ನು ನಾವು ಸಂರಕ್ಷಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಅದು ಯಾಕೋ ಗೊತ್ತಿಲ್ಲ, ಪ್ರತಿ ಊರುಗಳಲ್ಲೂ ಅದೇ ಥರ ಆಗ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಹಳೆಯ ದೇವಸ್ಥಾನ ಇರ್ತಕ್ಕಂಥದ್ದೇ ಜೀರ್ಣೋದ್ಧಾರ ಮಾಡಿ ಅದನ್ನೇ ತುಂಬ ಜತನವಾಗಿ ಕಾಪಾಡಿಕೊಂಡ್ರೆ ಮುಂದಿನ ಪೀಳಿಗೆಗೆ ಸುಮಾರು 8-9 ಶತಮಾನಗಳ ಹಿಂದೆ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನಗಳನ್ನು ಮುಂದಿನ ಪೀಳಿಗೆಗೆ ದಾಟಿಸೋದಕ್ಕೆ ಅನುಕೂಲ ಆಗುತ್ತೆ. ಆದರೆ ಯಾಕೆ ಜನರಿಗೆ ಈ ಬಗ್ಗೆ ಮನವರಿಕೆ ಆಗಿದ್ವು ಅಂತಕ್ಕಂಥದ್ದು ಒಂದು ಪ್ರಶ್ನೆಯಾಗಿ ಕಾಡುತ್ತಾ ಇದೆ. ಇದೇ ಸ್ಥಳದಲ್ಲಿ ಒಂದು ಹಳೆಯ ದೇವಸ್ಥಾನ ಇತ್ತು. ಅದು ಸುಮಾರು 898 ವರ್ಷಗಳ ಹಿಂದೆ ಕಟ್ಟಲ್ಪಟ್ಟಿತ್ತು ಅಂತ ನಾನು ನಿಮ್ಗೆ ಹೇಳಿದೆ. ಆ ವಿವರಗಳು ನಮಗೆ ಹೇಗೆ ಗೊತ್ತಾಗುತ್ತಪ್ಪ ಅಂದರೆ, ಈ ದೇವಸ್ಥಾನದ ಆವರಣದಲ್ಲಿ ಒಂದು ಶಿಲಾಶಾಸನ ಇದೆ. ಆ ಶಿಲಾಶಾಸನ ಆ ದೇವಸ್ಥಾನದ ಕಥೆಯನ್ನು ಹೇಳುತ್ತೆ. ಹಾಗಾದರೆ ಆ ಶಿಲಾಶಾಸನದ ಪಾಠವನ್ನು, ಆ ಶಿಲಾಶಾಸನದ ಸಾರಾಂಶವನ್ನು ನಿಮಗೆ ತಿಳಿಸ್ತೀನಿ, ಬನ್ನಿ. ನನ್ನ ಹಿಂದ್ಗಡೆ ಶಿಲಾಶಾಸನ ಇರ್ತಕ್ಕಂಥದ್ದು ನೀವು ಕಾಣಬಹುದು. ಈ ಶಿಲಾಶಾಸನ ಏನು ಹೇಳುತ್ತಪ್ಪ ಅಂತಂದರೆ, ಹೊಯ್ಸಳರ ದೊರೆ ವಿಷ್ಣುವರ್ಧನನು ರಾಜ್ಯಭಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಅಂದರೆ ಸುಮಾರು 898 ವರ್ಷಗಳ ಹಿಂದೆ, ಅಂದರೆ ಕ್ರಿಸ್ತಶಕ 1124 ಫೆಬ್ರವರಿ 21ನೇ ತಾರೀಕು ಅಥವಾ 28, ಅದು ನಿಖರವಾಗಿ ಅದು ಗೊತ್ತಾಗಿಲ್ಲ, ಆ ತಾರೀಕಿನ ನಡುವೆ ಈ ಶಿಲಾಶಾಸನವನ್ನು ದಾಖಲೆ ಮಾಡಿರ್ತಕ್ಕಂಥದ್ದು ನಾವು ಕಾಣಬಹುದು. ಇದರ ಪ್ರಕಾರ ಹುಲ್ಗೌಡನ ಮಗ ಮಾಚಗೌಡ ಚೆನ್ನೈಗೌಡ ಈ ಊರಿನಲ್ಲಿ ಕೆರೆಯನ್ನು ಕಟ್ಟಿಸಿ ಮಲ್ಲಿಕಾರ್ಜುನ ದೇವರ ನೈವೇದ್ಯಕ್ಕೆ ಕೆರೆಯ ಕೆಳಗೆ ಬಿಟ್ಟ ಗದ್ದೆ ಬಗ್ಗೆ ದಾಖಲಾಗಿರ್ತಕ್ಕಂಥದ್ದು ಇದರಲ್ಲಿ ಕಾಣಬಹುದು. ಮುಂದುವರೆದು, ಮಗರೆನಾಡು 300ರ ಮಹಾಸಾಮಂತ ನನ್ನಯ್ಯನು ಕಣಕಟ್ಟೆಯ ಮೂಲಸ್ಥಾನವಾದ ದೇವರಾಸಿ ಪಂಡಿತರ ಪುತ್ರ ಜ್ಞಾನಶಕ್ತಿ ಪಂಡಿತರ ಪಾದಪೂಜೆ ಮಾಡಿ ಅಣುವಗೆರೆಯ ಮಲ್ಲಿಕಾರ್ಜುನ ದೇವರಿಗೆ, ಅಂದರೆ ಈಗ ಅಣಗೆರೆ ಅಂತ ಕರೀತಾರೆ, ಆದರೆ ಹಿಂದೆ ಈ ಸ್ಥಳವನ್ನ ಅಣುವಗೆರೆ ಅಂತ ಕರೀತಾ ಇದ್ರು. ಈ ಅಣಗೆರೆಯ ಮಲ್ಲಿಕಾರ್ಜುನ ದೇವರಿಗೆ ಅಂಗಭೋಗ ನೈವೇದ್ಯಕ್ಕೆ, ಸಾಧು ಸಂತರ ಅನ್ನದಾನಕ್ಕೆ ಊರಿನ ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಕೆಲವು ಜಮೀನುಗಳನ್ನು ದತ್ತಿ ನೀಡಿದ ಬಗ್ಗೆ ವಿವರಿಸಲಾಗಿರ್ತಕ್ಕಂಥದ್ದು ಕೂಡ ನಾವು ಕಾಣಬಹುದು. ಅದೇ ರೀತಿ ಗರ್ಗದ ಕೆರೆಯ ಕೆಳಗೆ ಸೋಮಗೌಡನ ಮಗ ಮಾರಗೌಡನು ದೇವರ ನೈವೇದ್ಯಕ್ಕೆ ಕೆಲವು ಗದ್ದೆಗಳನ್ನು ಬಿಟ್ಟ ಬಗ್ಗೆ ವಿವರಿಸಲಾಗಿದೆ. ಅದೇ ರೀತಿ ದಮ್ಮಗೌಡನ ಕೆರೆಯ ಕೆಳಗೆ, ತಿಪ್ಪಗೌಡನ ಕೆರೆಯ ಕೆಳಗೆ, ದೇಸಿ ಶೆಟ್ಟಿಯ ಕೆರೆಯ ಕೆಳಗೆ, ನನ್ನಚಾರಿ ಕೆರೆಯ ಕೆಳಗೆ, ಹೀಗೆ ಮುಂತಾದ ಜಾಗಗಳಲ್ಲಿ ಗದ್ದೆ, ಬೆದ್ದಲು ಜಮೀನುಗಳನ್ನು ಮಲ್ಲಿಕಾರ್ಜುನ ದೇವರಿಗೆ ಬಿಟ್ಟ ಬಗ್ಗೆ ಈ ಶಿಲಾಶಾಸನದಲ್ಲಿ ವಿವರಿಸಲಾಗಿದೆ. 120 ವರ್ಷಗಳ ಹಿಂದೆ ಈ ಶಿಲಾಶಾಸನವನ್ನು ದಾಖಲೆ ಮಾಡಿರತಕ್ಕಂಥ ಸಂದರ್ಭದಲ್ಲಿ BL ರೈಸ್ ಅವರು ದಾಖಲೆ ಮಾಡಿರತಕ್ಕಂಥ ಸಂದರ್ಭದಲ್ಲಿ ಸುಮಾರು 42 ಸಾಲುಗಳು ಇದ್ವು.
ಆದರೆ ಅಷ್ಟು ಸಾಲುಗಳಿಲ್ಲ. ಅಂದರೆ ಕೆಲವು ಸಾಲುಗಳು ಮಣ್ಣಲ್ಲಿ ಅಥವಾ ಕೆಳಗಡೆ ಮುಚ್ಚೋಗಿದ್ದಾವೆ. ಹಾಗಾಗಿ ಸ್ಥಳೀಯರು ಈ ಬಗ್ಗೆ ಗಮನ ಹರಿಸಿ ಜತನವಾಗಿ ಕಾಪಾಡ್ತಕ್ಕಂಥದ್ದು ಅವರ ಆದ್ಯ ಕರ್ತವ್ಯ. ಹಾಗಾಗಿ ಈ ಶಿಲಾಶಾಸನವನ್ನು ಕೆಳಗಡೆ ಏನು ಕಾಂಕ್ರೀಟು ಮಣ್ಣು ಹಾಕಿ ಮುಚ್ಚಿದಾರಲ್ಲ, ಅದನ್ನೆಲ್ಲ ತೆಗೆದುಬಿಟ್ಟು ಈ ಶಿಲಾಶಾಸನವನ್ನು ನೀಟಾಗಿ ಕಾಣೋ ಹಾಗೆ ಮಾಡಿದರೆ ಅನುಕೂಲ ಆಗುತ್ತೆ, ಅಥವಾ ಶಿಲಾಶಾಸನವನ್ನು ಸಂರಕ್ಷಿಸಬೇಕಾಗಿದೆ. ನನ್ನ ಹಿಂದ್ಗಡೆ ಒಂದು ವೀರ್ಗಲ್ ಇರ್ತಕ್ಕಂಥದ್ದು ನೋಡಬಹುದು. ಇದನ್ನು 1361 ಅಕ್ಟೋಬರ್ 31ರಂದು ಈ ವೀರ್ಗಲ್ಲನ್ನು ದಾಖಲೆ ಮಾಡಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ಅದರ ಪ್ರಕಾರ ಅಣಗೆರೆಯಲ್ಲಿ ಹೊರಗಿನವರು ಬಂದು ಹಸುಗಳನ್ನು ಹೊತ್ತೊಯ್ಯುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಉರಿಕ ಭಾವಗೌಡನ ಮಗ ಮಾರಗೌಡನು ಮರಣ ಹೊಂದಿದ ಬಗ್ಗೆ ದಾಖಲಾಗಿದೆ. ಅಂದರೆ ಹಿಂದಿನ ಕಾಲದಲ್ಲಿ ಹಸುಗಳು ಕೂಡ ಸಂಪತ್ತಿನ ರೀತಿಯಲ್ಲಿ ಇರ್ತಾ ಇತ್ತು. ಹಾಗಾಗಿ ಹಸುಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಹಸುಗಳನ್ನು ಹೊತ್ತೊಯ್ಯತಕ್ಕಂಥದ್ದು ಕಾಮನ್ ಆಗಿತ್ತು ಆಗಿನ ಕಾಲದಲ್ಲಿ. ಹಾಗಾಗಿ ಆ ಸಂದರ್ಭದಲ್ಲಿ ಉರಿಕ ಭಾವಗೌಡನ ಮಗ ಮಾರಗೌಡ ಅಂತಕ್ಕಂಥದ್ದು ಆ ತುರುಗಾಳಗದಲ್ಲಿ ಹೋರಾಡಿ ಮಡಿದ ಬಗ್ಗೆ ಈ ವೀರ್ಗಲ್ಲಲ್ಲಿ ದಾಖಲಾಗಿರ್ತಕ್ಕಂಥದ್ದು ನಾವು ಕಾಣಬಹುದು. ಅದೇ ರೀತಿ ಒಂದು ವೀರ್ಗಲ್ ಇರ್ತಕ್ಕಂಥದ್ದು ಕಾಣಬಹುದು. ಈ ವೀರ್ಗಲ್ಲು ಸುಮಾರು 14-15 ಶತಮಾನದಲ್ಲಿ ಈ ವೀರ್ಗಲ್ಲನ್ನು ಸ್ಥಾಪನೆ ಆಗಿರ್ತಕ್ಕಂಥದ್ದು ನಾವು ಕಾಣಬಹುದು. ಪ್ರಾಯಶಃ ಇದು ಅಕ್ಷರಗಳು ಸರಿಯಾಗಿ ಅದು ಎಲ್ಲ ಮುಕ್ಕಾಗಿರೋದ್ರಿಂದ ಈ ವೀರ್ಗಲ್ಲಿನಲ್ಲಿ ಏನು ಬರೆದಿದೆಯಪ್ಪ ಅಂತಂದರೆ ಮಲ್ಲನು ಕಾದೆ ಸತ್ತನು ಅಂತ ಬರೆದಿದೆ. ಬೇರೆ ವಿವರಗಳು ಗೊತ್ತಾಗಿಲ್ಲ, ಯಾಕೆಂದರೆ ತುಂಬ ಡ್ಯಾಮೇಜ್ ಆಗಿರೋದ್ರಿಂದ ಐಡೆಂಟಿಫೈ ಮಾಡೋಕ್ಕೆ ಆಗ್ತಾ ಇಲ್ಲ. ಈ ಅಣಗೆರೆಯಲ್ಲಿ ಶಾಸನ ಇರತಕ್ಕಂಥ ವೀರ್ಗಲ್ಲುಗಳು 2 ಇತ್ತು ಅಂತಂದರೆ ಸುಮಾರು 5 ವೀರ್ಗಲ್ಲುಗಳು ಇನ್ನೂ ಅದರಲ್ಲಿ ಯಾವುದೂ ಅಕ್ಷರಗಳು ಬರೆದಿಲ್ಲ. ಹಾಗೆಯೇ ವೀರ್ಗಲ್ಲನ್ನು ಇಟ್ಟಿರ್ತಕ್ಕಂಥದ್ದು ಜೋಡಿಸಿಟ್ಟಿದ್ದಾರೆ, ಅದನ್ನು ನಾವು ಕಾಣಬಹುದು. ಒಂದು ದೊಡ್ಡದಾಗಿದೆ ಆ ವೀರ್ಗಲ್ಲು, ನಾನು ನಿಮ್ಗೆ ತೋರಿಸ್ತೀನಿ. ಇದು ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ವೀರ್ಗಲ್ಲನ್ನು ನಾವು ಕಾಣಬಹುದು. ಈಗೇನು 2 ತೋರಿಸ್ತಾ ಇದ್ದೀನಿ, ಇದನ್ನು ನಾನು ಓದಿ ಆಗಲೇ ಹೇಳಿದ್ದೀನಿ ನಿಮಗೆ ಅದರ ಸಾರಾಂಶ. ಮತ್ತು ಇಲ್ಲಿ 4 1 2 3 4 ಸುಮಾರು 4 ವೀರ್ಗಲ್ಲುಗಳನ್ನು ನಾವು ಕಾಣ್ಬೋದು. ನನ್ನ ಹಿಂದ್ಗಡೆ ನೀವು ಕಾಣ್ತಾ ಇರ್ತಕ್ಕಂಥದ್ದು ಹಳೆಯ ದೇವಸ್ಥಾನದ ಅವಶೇಷಗಳು. ಈ ಹಳೆಯ ದೇವಸ್ಥಾನವನ್ನು ಕೆಡವಿ ಈ ದೇವಸ್ಥಾನದ ಆವರಣದಲ್ಲಿ ಈ ಅವಶೇಷಗಳನ್ನು ಇಟ್ಟಿರ್ತಕ್ಕಂಥದ್ದು ನಾವು ಕಾಣಬಹುದು. ಈ ಹಿಂದೆ ಕಾಣ್ತಾ ಇರ್ತಕ್ಕಂಥ ಈ ಪಳೆಯುಳಿಕೆಗಳೇನಿದೆ, ಹಳೆಯ ದೇವಸ್ಥಾನದ ಪಳೆಯುಳಿಕೆಗಳು, ಅದನ್ನು ಈ ದೇವಸ್ಥಾನ ಕಟ್ಟಾದ ಮೇಲೆ ಒಂದು ಜಾಗದಲ್ಲಿ ಪ್ರಿಸರ್ವ್ ಮಾಡಿ, ಅಂದರೆ ಒಂದು ಜಾಗದಲ್ಲಿ ಇಟ್ಟುಬಿಟ್ಟು ಅದನ್ನು ಹಿಂದಿನ ದೇವಸ್ಥಾನ ಈ ರೀತಿ ಇತ್ತು ಅಂತಕ್ಕಂಥದ್ದು, ಅದರ ಶಿಲ್ಪಕಲೆಗಳು, ವಾಸ್ತುಗಳು, ಅದರ ಕೆತ್ತನೆಗಳು ಈ ರೀತಿ ಇತ್ತು ಅಂತಕ್ಕಂಥದ್ದು ಮುಂದಿನ ಪೀಳಿಗೆಗೆ ದಾಟಿಸೋ ಕೆಲಸಗಳು ಸ್ಥಳೀಯರು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಇದನ್ನೆಲ್ಲ ಒಂದು ಕಡೆ ದೇವಸ್ಥಾನದ ಒಂದು ಮೂಲೆಯಲ್ಲಿ ಜತನವಾಗಿ ಕಾಪಾಡಿಕೊಂಡು ಇಟ್ಕೊಂಡ್ರೆ ಮುಂದಿನ ಪೀಳಿಗೆಗೆ ಇದನ್ನು ತೋರಿಸೋದಕ್ಕೆ ಅನುಕೂಲ ಆಗುತ್ತೆ. ಸುಮಾರು 898 ವರ್ಷಗಳ ಹಿಂದೆ ಮಲ್ಲಿಕಾರ್ಜುನ ದೇವರು ಅಂತ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಲಿಂಗವನ್ನು ಅದೇ ರೀತಿ ಉಳಿಸ್ಕೊಂಡಿದ್ದಾರೆ. ಅದು ಯಾವುದೂ ಮುಕ್ಕಾಗಿಲ್ಲ ಅಂತ ಸ್ಥಳೀಯರು ಹೇಳ್ತಾರೆ. ಹಾಗಾಗಿ ಆ ಲಿಂಗವನ್ನು ಇಲ್ಲಿ ಗರ್ಭಗುಡಿನಲ್ಲಿ ನನ್ನ ಹಿಂಗಡೆ ಇರ್ತಕ್ಕಂಥ ಈ ಜಾಗದಲ್ಲಿ ನೀವು ಕಾಣಬಹುದು. ಶಿವಲಿಂಗವನ್ನು ಪೂರ್ತಿಯಾಗಿ ಮುಚ್ಚಿಬಿಟ್ಟು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ನಮ್ಮಗಳಿಗೆ ಪುರಾತನ ದೇವಸ್ಥಾನಗಳ ಬಗ್ಗೆ ಯಾಕೆ ಅಸಡ್ಡೆ ಇದೆಯೋ ಅಂತ ಗೊತ್ತಿಲ್ಲ. ಯಾಕೆಂದರೆ ಸುಮಾರು 800-900 ವರ್ಷಗಳ ಹಿಂದಿನ ದೇವಸ್ಥಾನಗಳನ್ನು ಉಳಿಸ್ಕೋಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಈ ಸಂಚಿಕೆ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.